ನಮಸ್ತೆ ಎಲ್ಲರಿಗೂ. ನಾನು ಬಸಮ್ಮ ಸಂಗಮೇಶ್ ಸಜ್ಜನ್. ಶ್ರೀ ಗುರುವೇ ಸತ್ಕ್ರಿಯೆಯ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು ಎಂದು ನನ್ನ ಈ ಅಲ್ಪ ಸಾಧನೆಗೆ ಕಾರಣೀಭೂತರಾಗಿರ್ತಕ್ಕಂಥ ನನ್ನ ಎಲ್ಲ ಶಿಕ್ಷಕ ವೃಂದದವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆ ನನ್ನ ಜೀವನದಲ್ಲಿ ಸದಾ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನನ್ನ ಪೋಷಕರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆ ಇವತ್ತಿನ ದಿನ ನನ್ನ ಮುಂದೆ ಕುಳಿತಿರ್ತಕ್ಕಂಥ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಚಂದ್ರ ಸರ್ ಅವರು ಫೋನ್ ಮಾಡಿ ಒಬ್ಬ ವಿದ್ಯಾರ್ಥಿಯ ಕುರಿತು, ಅಂದರೆ ಒಬ್ಬ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಮುಂದೆ ಬರಬೇಕಂದ್ರೆ, ಯಶಸ್ಸನ್ನು ಸಾಧಿಸಬೇಕಂದ್ರೆ ಯಾವೆಲ್ಲ ಅಂಶಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ, ಹಾಗೆ ನಿನ್ನ ಜೀವನದಲ್ಲಿ ನಿನಗೆ ಸಹಾಯ ಮಾಡಿರ್ತಕ್ಕಂಥ ಅಂಶಗಳು ಯಾವ್ಯಾವು ಅನ್ನೋದನ್ನು ಒಂದು 5 ಇಲ್ಲ 10 ನಿಮಿಷ ವಿಡಿಯೋ ಮಾಡೋದ್ರ ಮುಖಾಂತರ ನಮ್ಮ ಜೊತೆ ಹಂಚ್ಕೊಳ್ಳಮ್ಮ ಅಂದಾಗ ನನಗೆ ಒಂದು ಕ್ಷಣ ಹೆಮ್ಮೆ ಅನ್ನಿಸ್ತು. ಯಾಕಂದರೆ ನಿಮ್ಮೆಲ್ಲರ ಹಾಗೆ ನಾನು ಕೂಡ ಓದಿದ್ದು KGHPS ಯರ್ನಾಳ್ ಶಾಲೆಯಲ್ಲೇ. ನನ್ನ ಪ್ರೌಢ ಶಿಕ್ಷಣವನ್ನು ಮುಗಿಸಿದ್ದು ಕೂಡ SJPSH ಯರ್ನಾಳದಲ್ಲೇ. ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಂದ್ರೆ 3 ವಿಷಯಗಳು ಅತ್ಯಂತ ಪ್ರಮುಖ ಅಂತ ನಾನು ಭಾವಿಸ್ತೇನೆ. ಅಕಾರ್ಡಿಂಗ್ ಟು ಮೀ 3 Ds ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಫಾರ್ ಎನಿ ಪರ್ಸನ್ ಟು ಗೆಟ್ ಸಕ್ಸೀಡ್ ಆರ್ ಟು ಲಿವ್ ಅ ಸಕ್ಸಸ್ಫುಲ್ ಲೈಫ್ ಇನ್ ಹಿಸ್ ಆರ್ ಹರ್ ಲೈಫ್. ಯಾವಪ್ಪ ಅವು ಅಂತಂದರೆ, ಫಸ್ಟು ಡಿಟರ್ಮಿನೇಷನ್, ಡೆಡಿಕೇಶನ್ ಆ್ಯಂಡ್ ಡಿಸಿಪ್ಲಿನ್. ಡಿಟರ್ಮಿನೇಷನ್ ಅಂದ್ರೇನು? ಅಚಲವಾದಂಥ ಇಚ್ಛಾಶಕ್ತಿ, ಪ್ರಬಲವಾದಂಥ ನಂಬಿಕೆ, ಪ್ರಬಲವಾದಂಥ ಆತ್ಮವಿಶ್ವಾಸದ ಜೊತೆಗೆ ಇಚ್ಛಾಶಕ್ತಿ ಇದ್ದಲ್ಲಿ ನಾವು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡ್ಬೋದು. ಯಾಕಂತಂದರೆ ಒಬ್ಬ ವ್ಯಕ್ತಿಗೆ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಛಲ ಇದ್ದಾಗ ಎಷ್ಟೇ ಕಠಿಣವಾದಂಥ ಸನ್ನಿವೇಶಗಳಿರಲಿ, ಪರಿಸ್ಥಿತಿಗಳಲ್ಲಿ ನಮ್ಮ ಜೀವನದಲ್ಲಿ ಬಂದಾಗ ನಾವು ಅದನ್ನು ಧೈರ್ಯವಾಗಿ ಎದುರಿಸ್ಬೋದು. ಇನ್ನೂ ಒಂದಂತಂದರೆ ಡೆಡಿಕೇಶನ್, ಸಮರ್ಪಣಾ ಭಾವ ಅನ್ನೋದು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ಏನಾದರೂ ನಾನು ಒಂದು ಸಾಧನೆಯನ್ನು ಮಾಡಬೇಕು, ಒಬ್ಬ ವಿದ್ಯಾರ್ಥಿಯಾಗಿ ನನ್ನ ಕರ್ತವ್ಯ ಏನು ಅಂತ ಒಬ್ಬ ವಿದ್ಯಾರ್ಥಿ ತಿಳ್ಕೊಂಡಾಗ ಆ ವಿದ್ಯಾರ್ಥಿ ಜೀವನದಲ್ಲಿ ಸಕ್ಸಸ್ ಅಥವಾ ಯಶಸ್ಸನ್ನು ಕಂಡೇ ಕಾಣ್ತಾರೆ ಅನ್ನೋದು ನನ್ನ ಅಚಲವಾದ ನಂಬಿಕೆ. ಯಾಕಂತಂದರೆ ಒಬ್ಬ ವಿದ್ಯಾರ್ಥಿಯ ಕರ್ತವ್ಯ ಏನು? ಒಬ್ಬ ವ್ಯಕ್ತಿ ವಿದ್ಯಾರ್ಥಿಯಾಗಿದ್ದಾಗ ಆ ವ್ಯಕ್ತಿಯ ಕರ್ತವ್ಯ ಏನು ಅಂತ ಅಂದಾಗ ಜ್ಞಾನ ಸಂಗ್ರಹಣೆ ಎಂದೇ ನಮ್ಮ ಗುರಿಯಾಗಿರಬೇಕು. ಆ ರೀತಿಯ ಸಮರ್ಪಣಾ ಭಾವವನ್ನು ನಾವು ಹೊಂದಿರಬೇಕು. ಬೇರೆ ಕಡೆ ನಮ್ಮ ಗಮನ ಯಾವತ್ತೂ ಹೋಗಬಾರ್ದು. ಏನು ಜ್ಞಾನ ಸಂಪಾದನೆ ಅಂದರೆ ಏನು? ಯಾವಾಗಲೂ ಹೊಸದನ್ನು ತಿಳ್ಕೊತಾ ಇರಬೇಕು. ಓದಿದ್ದನ್ನು ತಿಳ್ಕೊಳ್ಳೋದು, ಓದಿದ್ದನ್ನು ಮನನ ಮಾಡ್ಕೊಳ್ಳೋದು, ಇವೆಲ್ಲವುಗಳು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ಡಿಟರ್ಮಿನೇಷನ್, ಡೆಡಿಕೇಶನ್ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಯಾವುದಪ್ಪ ನಮ್ಮ ಜೀವನದಾಗ ಅಂತಂತಂದರೆ ಡಿಸಿಪ್ಲಿನ್ ಇಲ್ಲದ ವ್ಯಕ್ತಿಯ ಜೀವನವನ್ನು ನಾವು ಸಕ್ಸಸ್ಫುಲ್ ಅಥವಾ ಯಶಸ್ವಿ ಹಾದಿಯಲ್ಲಿ ನೋಡೋದು ತುಂಬಾ ಕಷ್ಟ ಮಕ್ಕಳೇ. ಯಾಕಂತಂದ್ರೆ ಇವಾಗ ಯಾವುದೇ ವ್ಯಕ್ತಿ ಇವಾಗ ನಾವೊಂದು ಓದ್ತೀನಿ ಅಂತಂತಂದ್ರೆ ಅದನ್ನು ನಾಳೆ ಕೂಡ ನಾನು ಕಂಟಿನ್ಯೂ ಮಾಡಬೇಕು. ಇವತ್ತು ಓದೋದು ನಾಳೆ ಬಿಡೋದು, ಅಥವಾ ಶಿಸ್ತು ಅನ್ನೋದು ಬರೀ ಓದು ಬರಹದಲ್ಲಿ ಅಷ್ಟೇ ಇಲ್ಲ. ನಮ್ಮ ನಡವಳಿಕೆಯಲ್ಲಿ ಶಿಸ್ತಿರಬಹುದು, ನಮ್ಮ ಭಾಷೆಯಲ್ಲಿ ಶಿಸ್ತಿರಬಹುದು, ನಮ್ಮ ಓದಿನಲ್ಲಿ ಶಿಸ್ತಿರಬಹುದು, ನಮ್ಮ ಆಟದಲ್ಲಿ ಶಿಸ್ತಿರ್ಬೋದು, ನಮ್ಮ ಪಾಠದಲ್ಲಿ ಶಿಸ್ತಿರ್ಬೋದು. ಶಿಸ್ತು ಅನ್ನೋದು ಒಬ್ಬ ವ್ಯಕ್ತಿಗೆ ಬಹಳ ಮುಖ್ಯವಾದಂಥ ಅಂಶ. ಯಶಸ್ಸನ್ನು ಹೊಂದಲಿಕ್ಕೆ ನಮ್ಮ ಜೀವನದಲ್ಲಿ ಶಿಸ್ತು ಬಹಳ ಮುಖ್ಯವಾದಂಥ ವಿಷಯ. ಅದಕ್ಕೆ ನನ್ನ ಪ್ರಕಾರ ಇವೇನು 3 Ds ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಟು ಗೆಟ್ ಅ ಸಕ್ಸಸ್ಫುಲ್ ಲೈಫ್ ಫಾರ್ ಎನಿ ಪರ್ಸನ್. ಆಮೇಲೆ ಸರ್ ಹೇಳಿದರು, ನೀನು ಏನೇನು ಮಾಡ್ತಿದ್ಯಮ್ಮ ಓದುವಾಗ, ನೀವು ಓದೋ ಸಮಯದಲ್ಲಿ ನೀನು ಏನೇನು ಮಾಡ್ತಿದ್ದಿ ಅಂತ ಹೇಳಿದರು. ಅವುಗಳನ್ನು ಸ್ವಲ್ಪ ಹಂಚ್ಕೊಳ್ಳಮ್ಮ ನಮ್ಮ ವಿದ್ಯಾರ್ಥಿಗಳ ಜೊತೆ ಅಂತ ಹೇಳಿದರು. ನಾನು ಏನಂತಂದರೆ, ಯಾವತ್ತೂ ಆ ಕೆಲಸನ ಪೆಂಡಿಂಗ್ ಇರ್ತಿದ್ದಿಲ್ಲ. ಇವತ್ತು ಮಾಡಿದ್ರಿಲ್ಲೋ ಇವತ್ತೇ ಓದೋದು ಮನೆಗೆ ಹೋಗಿ, ಅದನ್ನು ನಾಳೆ ಮಾಡ್ತೀನಿ ಅಥವಾ ನಾಡಿದ್ದು ಮಾಡ್ತೀನಿ, ನೋ ಪೋಸ್ಟ್ಪೋನ್ಮೆಂಟ್. ಅದು ಯಾವತ್ತೂ ಮಾಡಲಿಲ್ಲ ನಾನು. ಇವತ್ತೇನು ಸ್ಕೂಲಲ್ಲಿ ಅಥವಾ ಶಾಲೆಯಲ್ಲಿ ಏನು ಪಾಠ ಮಾಡಿರ್ತಾರೋ ಅದನ್ನು ಮನೆಗೆ ಹೋಗಿ ಚಾಚೂ ತಪ್ಪದೆ ಮಾಡ್ತಿದ್ದೆ. ಆಮೇಲೆ ಶ್ರದ್ಧಾ ಭಾವನೆ ಅನ್ನೋದು ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಯಾವುದೇ ವ್ಯಕ್ತಿಗೆ ಬಹಳ ಮುಖ್ಯವಾದಂಥ ಅಂಶ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಶಿಕ್ಷಕರು ಹೇಳೋದನ್ನು ವಿದ್ಯಾರ್ಥಿಗಳು ಶ್ರದ್ಧಾ ಭಕ್ತಿಯಿಂದ ಕೇಳಬೇಕು. ಅವ್ರು ಹೇಳಿದ್ದ ಕೆಲಸಗಳನ್ನು, ಇವಾಗ ಒಂದು ಹೋಮ್ವರ್ಕ್ ಕೊಟ್ಟರೋ ಏನೋ ಅದನ್ನು ಮಾಡಬೇಕು. ಅದನ್ನು ಮಾಡದೆ ಹೋಗೋದು ತಪ್ಪು. ಹಾಗೆ ಇವತ್ತಿನ ಕೆಲಸನ ಇವತ್ತೇ ಮುಗಿಸ್ಬೇಕು. ಅದು ನಿಮ್ಮ ಜೀವನದ ಮೇಲೆ ಅತ್ಯಂತ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಮಕ್ಕಳೇ. ಆಮೇಲೆ
ಬರೀ ಓದೋದಷ್ಟೇ ಅಲ್ಲ, ಓದಿದ್ದನ್ನು ಯಾವಾಗಲೂ ಮೆಲುಕು ಹಾಕ್ತಾ ಇರಬೇಕು. ಯಾಕಂತಂದರೆ ನಾವು ಇವತ್ತು ಕೇಳಿದ್ರಲ್ಲಿ ಅರ್ಧ ಅಷ್ಟೇ ನಾವು ನೆನಪಿಟ್ಕೊಂಡಿರ್ತೀವಿ, ನಾಳೆ ಕೇಳಿದಾಗ ಪೂರ್ತಿ ಹೇಳೋಕ್ಕಾಗಲ್ಲ. ಆದ್ದರಿಂದ ನಾವು ಯಾವತ್ತೂ ರಿಪೀಟೆಡ್ ರೀಡಿಂಗ್ ಮಾಡ್ತಾನೇ ಇರಬೇಕು, ಓದಬೇಕು, ಓದಿದ್ದನ್ನು ಅರ್ಥೈಸಿಕೊಂಡು ಮನನ ಮಾಡ್ಕೊಳ್ಬೇಕು. ಆಮೇಲೆ ಇದು ಯಾವ ಉತ್ತರ ಸರಿ ಇದೆ ಅನ್ನೋದಕ್ಕಿಂತ, ಈಗ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ ನಮಗೆ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ಈಗ ನಾವು ಒಂದು ಆಯ್ಕೆಯನ್ನು ಸರಿ ಉತ್ತರ ಅಂತ ಹೇಳೋದಕ್ಕೂ ಮುಂಚೆ ಆ ಉಳಿದ 3 ಆಯ್ಕೆಗಳು ಯಾಕೆ ತಪ್ಪು ಅಂತಕ್ಕಂಥ ಕಾರಣವನ್ನು ತಿಳ್ಕೊಳ್ಳುವ ರೀತಿಯಲ್ಲಿ ನಾವು ಓದಬೇಕು ಮಕ್ಕಳೇ. ಆಮೇಲೆ ನಾನು SSLCನಲ್ಲಿ ಯಾವತ್ತೂ ಅದು ಟಫು, SSLC ಎಕ್ಸಾಮು ಕಠಿಣವಾಗಿರ್ತೈತಿ, ನಾನು ಭಯನೇ ಪಡ್ತಿದ್ದಿಲ್ಲ. ಅದು ಒಂಥರ ನಾನು ಹೆಂಗೆ ಎಂಜಾಯ್ ಮಾಡ್ತಿದ್ದೆ ಅಂದರೆ, ಐ ಯೂಸ್ ಟು ಎಂಜಾಯ್ ಇಟ್ ಲೈಕ್ ಅ ಟ್ರಿಪ್. ನಮ್ಗೆ ಹುಕ್ಲಿ ಒಳಗೆ ಎಕ್ಸಾಮ್ ಇರ್ತಿತ್ತು. ನಾನು ಯಾಕಂತಂದರೆ ಭಯನೇ ಆಗಿರಲಿಲ್ಲ ನನಗೆ, ಯಾಕಂದ್ರೆ ನಾನು ದಿನ ಓದ್ತಿದ್ದೆ. ಇವತ್ತೇನು ಇಷ್ಟು ಓದಿದ್ರು, ಇವತ್ತೇನು ಇಷ್ಟು ಪಾಠ ಮಾಡಿದ್ರು ಸ್ಕೂಲಲ್ಲಿ, ಅದನ್ನು ದಿನ ಓದೋದು. ಟೆಕ್ಸ್ಟ್ ಬುಕ್ ಅದನ್ನು ಮಾತ್ರ ಹಿಂಗೆ ಓದ್ತಿದ್ದೆ ನಾನು. ಅಥವಾ ಹಿಂಗೇನಾದರೂ ಮ್ಯಾಥಮೆಟಿಕ್ಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಿತ್ತಂದರೆ ಬೇರೆ ಬೇರೆ ಎಷ್ಟೊಂದು, ಇವಾಗಂತೂ ಎಷ್ಟು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಅವೈಲೇಬಲ್ ಇದ್ದಾವೆ, ಅವುಗಳನ್ನು ಕೂಡ ಫಾಲೋ ಮಾಡ್ಬೋದು. ಆದರೆ ಅವತ್ತಿನ ಕೆಲಸನ ಅವತ್ತೇ ಮಾಡಬೇಕು. ಸಂಡೇಸ್ ಇದ್ದಾಗ ಒಂದು ವೀಕಲ್ಲಿ, ಒಂದು ವಾರದಲ್ಲಿ ನಾನು ಏನೇನನ್ನು ಓದಿದೆ ಇನ್ನೊಂದು ಸತಿ ಮೆಲ್ಕು ಹಾಕೋದು, ಒಂದು 5 ನಿಮಿಷ 10 ನಿಮಿಷ ಮೆಲ್ಕು ಹಾಕಬೇಕು. ಏನಾದರೂ ಡೌಟ್ಸ್ ಇದ್ದರೆ ಇವತ್ತೇ ಕ್ಲಿಯರ್ ಮಾಡಬೇಕು. ಅದನ್ನು ಇಟ್ಕೊತಾ ಹೋದಂಗೆ ಏನಾಗ್ತಾವೆ, ಅವು ಆ್ಯಡ್ ಆನ್ ಆಗ್ತಾ ಹೋಗ್ತಾವೆ, ಹಾಗೆ ಒಂದ್ರ ಮೇಲೆ ಒಂದು. ಅವಾಗ ಏನಾಗುತ್ತೆ, ನಮ್ಗೆ ಯಾವುದೇ ರೀತಿ ಕಾನ್ಸೆಪ್ಟು ಸರಿಯಾಗಿ ಕ್ಲಿಯರ್ ಆಗಲ್ಲ. ಆಮೇಲೆ ನಾನು MScನಲ್ಲಿ ರೀಸೆಂಟಾಗಿ MScನಲ್ಲಿ ಬಯೋಟೆಕ್ನಾಲಜಿಯಲ್ಲಿ VSKU ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ಸಿಕ್ತು. ಹೇಗೆ ಜೀವನದಲ್ಲಿ ಎಷ್ಟೋ ಅಡೆತಡೆಗಳು ಬರ್ತಾವೆ, ಎಷ್ಟೋ ಸರಿ ನಮಗೆ ಸಮಯ ಸಿಗಂಗಿಲ್ಲ ಓದೋಕ್ಕೆ. ಸಮಯದ ಮ್ಯಾನೇಜ್ಮೆಂಟ್ ಮೀನ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಹ್ಯಾವ್ ಅ ಟೈಮ್ ಟೇಬಲ್. ಅಂದರೆ ನಾವು ನಮ್ಮ ಜೀವನದ ಈಗ ಡೈಲಿ ಟೈಮ್ ಟೇಬಲ್ಲೇ ಚೆಕ್ ಲಿಸ್ಟ್ ಅಂತ ಕರೀತಾರೆ. ಇವಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, 1 ಅವರ್ ಎದ್ದು 1 ಅವರ್ ಫ್ರೆಶ್ ಅಪ್ ಆದೆ, ಆಮೇಲೆ ಇನ್ನು 1 ಅವರ್ ಏನು ಮಾಡಿದೆ, ಈ ಸಬ್ಜೆಕ್ಟ್ ಓದಬೇಕು, ಇದಾದಮೇಲೆ ಮತ್ತೇನು ಸ್ಕೂಲಿಗೆ ಹೋಗ್ತಿದ್ದೆ, ಸ್ಕೂಲಿಂದ ಬಂದ ಮೇಲೆ ಏನು ಮಾಡಬೇಕು, ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಂಡು ನೋಡ್ರಿ ಮಕ್ಕಳೇ. ಇಟ್ ವಿಲ್ ಎಫೆಕ್ಟ್ ಲೈಕ್ ಎನಿಥಿಂಗ್. ಅದು ಬಹಳ ಪ್ರಭಾವವನ್ನು ಬೀರುತ್ತೆ. ಯಾಕಂದರೆ ನಾನು ಕೂಡ ಅದನ್ನು ಫಾಲೋ ಮಾಡಿದ್ದೀನಿ. ಅದು ಬಹಳ ಸಕಾರಾತ್ಮಕ ಪರಿಣಾಮವನ್ನೇ ಬೀರುತ್ತೆ. ನೀವು ಮೊದಲು ಏನು ಮಾಡಬೇಕು, ಸಿಂಪಲ್ ಗೋಲ್ಸ್, ಸರಳವಾದ ಗುರಿಯನ್ನು. ಇವತ್ತು ನಾನು 1 ಪ್ಯಾರಾಗ್ರಾಫ್ ಓದಬೇಕು, ನಾನು ಒಮ್ಮೆ 10 ಪ್ಯಾರಾಗ್ರಾಫ್ ಓದಬೇಕು ಅಂದರೆ ಇಟ್ ಈಸ್ ಬಿಟ್ ಡಿಫಿಕಲ್ಟ್ ಫಾರ್ ಆಲ್. ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಅ ಸಿಂಪಲ್ ಥಿಂಗ್ಸ್. ಫಸ್ಟಿಗೆ ಸಣ್ಣ ವಿಷಯಗಳನ್ನು ತಿಳ್ಕೊತಾ, ಅದನ್ನು ಪೂರ್ತಿ ಅರ್ಥ ಆದಮೇಲೆ 1 by 1 ಡೇ ಬೈ ಡೇ ನಮ್ಮ ಓದುವಂಥ ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೋತಾ ಹೋಗಬೇಕು. ಈಗ ಒಮ್ಮೆ ಕಠಿಣವಾದ ವಿಷಯಗಳನ್ನು ಇಟ್ಕೊಂಡ್ರೆ ಸ್ವಲ್ಪ ಅರ್ಥೈಸಿಕೊಳ್ಳೋದು ಕಷ್ಟ ಆಗ್ಬೋದು. ಅದು ಒಂದು ಬಹಳ ಮುಖ್ಯವಾದಂಥ ಅಂಶ ನಾನು ಅಳವಡಿಸ್ಕೊಂಡಿದ್ದು. ಆಮೇಲೆ ವೇಳಾಪಟ್ಟಿ, ದಿನಚರ್ಯ ಅಂದರೆ ಒಂದು ದಿನಕ್ಕೆ ಈ ದಿನ ನಾನು ಏನೇನು ಮಾಡಬೇಕು ಅಂತಕ್ಕಂಥ ಈ ವೇಳಾಪಟ್ಟಿ ನನಗೆ ಬಹಳ ಮುಖ್ಯ ಆಯಿತು. ಬಹಳ ಪ್ರಮುಖವಾದಂಥ ಪಾತ್ರವನ್ನೇ ವಹಿಸ್ತು ಅಂತ ಹೇಳಬೇಕು. ನಾನು ಈವನ್ ನನ್ನ MScನಲ್ಲಿ ಕೂಡ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದೋದಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ, ನ್ಯೂಸ್ ಪೇಪರ್ ಓದೋದಕ್ಕೆ ಒನ್ ಅವರ್ ಅಂತೂ ನಾವು ಡೀಟೇಲಾಗಿ ಓದಿದರೆ 1 ಅವರ್ ಕೂಡ ಸಾಕಾಗಲ್ಲ. ಒಂದು ½ ಅವರ್ ನ್ಯೂಸ್ ಪೇಪರ್ ರೀಡಿಂಗು, ಆಮೇಲೆ ಉಳಿದಿದ್ದು ಅದ್ರ ಜೊತೆಗೆ ಮನೆ ಕೆಲಸ ಬೇರೆ, ಮತ್ತು ಅದಕ್ಕೆಷ್ಟು ಟೈಮನ್ನು ನಾನು ಮೀಸಲಾಗಿಡಬೇಕು. ಹಾಗೆ ನನ್ನ MSc ಸ್ಟಡೀಸಿಗೆ ನಾನು ಎಷ್ಟು ಮೀಸಲಾಗಿಡಬೇಕು ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನಾವು ಬಹಳಷ್ಟು ಅದು ಸಾಧನೆಗೆ ಸಹಾಯಕಾರಿ ಆಗುತ್ತೆ. ನಾವು ವೆಲ್ ಪ್ಲ್ಯಾನ್ ಮಾಡಿದರೆ ನಮ್ಮ ಜೀವನದಲ್ಲಿ ಮುಂದೆ ಬರೋದು ಸಾಧ್ಯ ಆಗುತ್ತೆ ಸ್ನೇಹಿತರೆ. ಪ್ಲ್ಯಾನ್ ಯುವರ್ ವರ್ಕ್ ಆ್ಯಂಡ್ ವರ್ಕ್ ಯುವರ್ ಪ್ಲ್ಯಾನ್, ದಟ್ ಈಸ್ ಮೈ ಪಾಲಿಸಿ. ನೀವು ಏನೇ ವರ್ಕ್ ಮಾಡಬೇಕಂದ್ರೆ ಅದನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿರಿ, ಆ ಪ್ಲ್ಯಾನನ್ನು ವರ್ಕ್ ಮಾಡಿರಿ, ಕಾರ್ಯರೂಪಕ್ಕೆ ತೊಗೊಂಡು ಬರೀ ಪ್ಲ್ಯಾನ್ ಮಾಡಿದೆ ಅಥವಾ ವೇಳಾಪಟ್ಟಿ ಮಾಡಿದೆ ಅದನ್ನು ಫಾಲೋ ಮಾಡಬೇಕು, ಮಾಡಿ ಬಿಡೋದಲ್ಲ. ಈ ಎಲ್ಲ ಅಂಶಗಳ ಜೊತೆಗೆ ನಮ್ಮ ಶಿಕ್ಷಕರ ಪ್ರೋತ್ಸಾಹ, ನಮ್ಮ ಕುಟುಂಬದ ಸಹಾಯ. ಹಾಗಂತ ಹೇಳಿ ನಮಗೂ ಯಾರೋ ಹೈಫೈ ಸ್ಕೂಲ್ನವ್ರ ಜೊತೆಗೆ ಥರ ದಿನ ಡೈಲಿ ಕ್ಯಾರಿಯರ್ ಕಟ್ಟಿ, ಆಮೇಲೆ ಶೂ ಹಾಕಿಸಿ ಶಾಲೆಗೆ ಕಳಿಸಿ, ಆಮೇಲೆ ಬಂದಮೇಲೆ ಏನಮ್ಮ ಹೇಳಿದರು, ಏನು ಇವತ್ತಿಗೆ ಕೊಟ್ಟಿದ್ರು ಅಂತ ನಮ್ಮ ಅಪ್ಪ ಅಮ್ಮ ಒಂದಿನ ಕೂಡ ನನಗೆ ಕೇಳಿಲ್ಲ.
ನಾನೇನಾದರೂ ನನ್ನಷ್ಟಕ್ಕೆ ನಾನೇ ಓದ್ತಿದ್ದೆ. ಇವತ್ತಿನ ದಿನ ಇದನ್ನು ಮಾಡಬೇಕು ಅಂತ ಒಂದು ಸಣ್ಣ ಗುರಿಯನ್ನು ಇಟ್ಕೊಳ್ತಿದ್ದೆ. ಅದನ್ನು ಕಂಪ್ಲೀಟ್ ಮಾಡೇ ಮುಕ್ಕೋತಿದ್ದೆ ನಾನು. ಆಮೇಲೆ ಇನ್ನೊಂದು ನಮಗೊಬ್ಬರು ಶಿಕ್ಷಕರು ಹೇಳಿದರು, ನಾನು ಪ್ರೈಮರಿನಲ್ಲಿದ್ನೋ ಹೈಸ್ಕೂಲಲ್ಲೇ ಇದ್ದು ಗೊತ್ತಿಲ್ಲ. ಕಠಿಣವಾದ ವಿಷಯವನ್ನು ನೀನು ಲಾಸ್ಟಿಗೆ ಇಟ್ಕೋ ಓದಕ್ಕೆ ಅಂತ. ಫಾರ್ ಎಕ್ಸಾಂಪಲ್ ಸಮ್ ಪ್ರಾಬ್ಲಮ್ಸ್ ಇನ್ ಮ್ಯಾಥಮ್ಯಾಟಿಕ್ಸ್ ರೈಟ್. ವೈಲ್ ಸ್ಲೀಪಿಂಗ್ ಐ ಯೂಸ್ ಟು ವರ್ಕ್ ಮ್ಯಾಥಮೆಟಿಕ್ಸ್. ನನಗೇನಾದರೂ ಪ್ರಾಬ್ಲಮ್ ಈಸಿ ಆಯಿತು ಅಂತಂತಂದರೆ ನಂಗೆ ನಿದ್ದೆ ಬರೋದಿಲ್ಲ. ಅದನ್ನು ಸಾಲ್ವ್ ಮಾಡೇ ಮುಕ್ಕೋತೀನಿ. ಇಲ್ಲ ನಂಗೆ ಕಷ್ಟ ಆಯಿತು ಅಂತಂತಂದ್ರೆ ನಂಗೆ ನಿದ್ದೆ ಬರ್ತದೆ. ಎರಡೂ ಬೆನಿಫಿಟ್ಟು. ಒಂದು ನಿದ್ದೆ ಮಾಡೋದಕ್ಕೂ ಬೆನಿಫಿಟ್ಟು, ನಿದ್ದೆ ಹೋಗಿಸೋದಕ್ಕೂ ಬೆನಿಫಿಟ್ಟು. ಆ ಥರ ಅದು ಎಲ್ಲ ವ್ಯಕ್ತಿಗಳಿಗೂ ಇದೇ ಥರ ಇರುತ್ತೆ ಅಂತ ಏನಿಲ್ಲ. ಒಬ್ಬೊಬ್ಬ ವ್ಯಕ್ತಿಯ ಇಚ್ಛಾಶಕ್ತಿ ಅಥವಾ ಆಸಕ್ತಿ ಮೇಲೆ ಕೂಡ ಅದು ಡಿಪೆಂಡ್ ಆಗಿರುತ್ತೆ. ಆದ್ದರಿಂದ ಯಾವತ್ತೂ ಶ್ರದ್ಧಾಭಕ್ತಿಯಿಂದ ಶಿಕ್ಷಕರ ಮಾತನ್ನು ಕೇಳಿರಿ. ನಿಮ್ಮ ವಿದ್ಯಾರ್ಥಿಯಾಗಿ ನಿಮ್ಮ ಕರ್ತವ್ಯವನ್ನು ಯಾವತ್ತೂ ಮರೆಯಬೇಡ್ರಿ. ಹಾಗೆ ನಿಮ್ಮ ಜೀವನದಲ್ಲಿ ಇವತ್ತೇ ನೀವು ಗೋಲ್ ಇಟ್ಕೊಳ್ರಿ, ಏಮ್ ಇಟ್ಕೊಳ್ರಿ. ನಾನು ಮುಂದೆ ಏನಾಗಬೇಕು ಆ ನಿಟ್ಟಿನಲ್ಲಿ ನೀವು ಓದೋದಕ್ಕೆ ಶುರು ಮಾಡಬೇಕು. ಆಮೇಲೆ ಇವತ್ತು ಓದಿದ್ದನ್ನು ಇವತ್ತೇ ಮರೆತರೆ ಯಾವತ್ತೂ ಸಹಾಯ ಆಗಲ್ಲ. ಆದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಜೀವನದಲ್ಲಿ ಯಶಸ್ಸು ಸಿಗಲಿ ಅಂತ ನನಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದಕ್ಕೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು.